ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಹೊಸ್ದಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರುವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಬಂಗು ಬರಲು ಕಾರಣ ಏನು, ಅದಕ್ಕೆ ಮನೆ ಮದ್ದೇನು ಅನ್ನೋದ್ರ ಬಗ್ಗೆ ನೋಡೋಣ ಸ್ನೇಹಿತರೆ. ಕೆಲವರ ಒಂದು ಮುಖದಲ್ಲಿ, ಅದರಲ್ಲೂ ಹೆಣ್ಮಕ್ಳಲ್ಲಿ ಈ ಒಂದು ಬಂಗು ಅಥವಾ ಕಪ್ಪು ಕಲೆ ಅಂತದ್ದು ಬಂದಿರುತ್ತೆ. ಅದು ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ಹೋಗೋದಿಲ್ಲ, ಹಾಗೇ ಇರುತ್ತೆ. ಹಾಗೆ ಎಷ್ಟೇ ಚಿಕಿತ್ಸೆ ಆಯಿಂಟ್ಮೆಂಟು ಏನು ಹಚ್ಚಿದ್ರೂ ಸಹ ಇದು ಹೋಗೋದಿಲ್ಲ. ಕಲೆಗಳು ಹಾಗೇ ಇರುತ್ತೆ. ಈ ರೀತಿ ಕಲೆ ಇದ್ದರೆ ಒಂದು ರೀತಿ ಮುಜುಗರನೂ ನಾವು ಅನುಭವಿಸ್ಬೇಕಾಗುತ್ತದೆ. ಚೆನ್ನಾಗಿದ್ದವ್ರಿಗೆ ಒಂದೇ ಸಾರಿ ಬಂತಪ್ಪ ಅಂದರೆ ಏನಪ್ಪ ಈ ಥರ ಆಯಿತು, ಇದನ್ನ ಯಾವ ರೀತಿ ಹೋಗಿಸ್ಕೊಳ್ಳೋದು, ಒಂದು ರೀತಿ ಡಿಪ್ರೆಷನ್ಗೂ ಸಹ ಕೆಲವರು ಹೋಗಿರೋರು ಇರ್ತಾರೆ. ಫಂಕ್ಷನ್ಗಳಿಗೆಲ್ಲ ಹೋಗೋದಕ್ಕೆ ಆಗೋದಿಲ್ಲ ಅಂತ. ಇದು ಬರೋದಕ್ಕೆ ಕಾರಣ ಹಲವಾರು ಇರ್ಬೋದು ಸ್ನೇಹಿತರೆ. ಹೆಣ್ಮಕ್ಳಲ್ಲಿ ಎಸ್ಪೆಷಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರ್ಬೋದು, ವಂಶ ಪಾರಂಪರಿಕವಾಗಿರ್ಬೋದು, ಅಥವಾ ನಮ್ಮ ಜೀವನದಲ್ಲಿ ಆಗುವಂಥ ಕೆಲವೊಂದು ಬದಲಾವಣೆಗಳಿರ್ಬೋದು, ನಮ್ಮ ಒಂದು ದೇಹದಲ್ಲಿ ಒಂದು ಅನೇಕ ವಿಟಮಿನ್ಸ್ಗಳ ಕೊರತೆಯಿಂದನೂ ಸಹ ಬರುತ್ತೆ ಅಂತ ಹೇಳ್ಬೋದು. ನಾವಿದಕ್ಕೆ ಚೆನ್ನಾಗಿ ನೀರನ್ನು ಕುಡಿಬೇಕು. ಹಾಗೆ ವಿಟಮಿನ್ ಇ, ವಿಟಮಿನ್ ಸಿ ಇರುವಂತಹ ಹಣ್ಣುಗಳನ್ನು, ತರಕಾರಿಗಳನ್ನು ಸೇವನೆ ಮಾಡಬೇಕಾಗುತ್ತದೆ. ಮತ್ತು ಇದಕ್ಕೆ ಸುಲಭವಾಗಿ ನಾವು ಮನೆ ಮದ್ದನ್ನು ಸಹ ನೋಡೋಣ ಸ್ನೇಹಿತರೆ. ಈ ಒಂದು ಬಂಗು ಕಲೆಯನ್ನು ನಾವು ಕಡಿಮೆ ಮಾಡ್ಕೋಬಹುದು. ಆಮೇಲೆ ನಾವು ಇದನ್ನು ಕ್ರಮೇಣವಾಗಿ ಹಚ್ತಾ ಬಂದರೆ ಈ ಒಂದು ಮನೆ ಮದ್ದನ್ನು ಸಂಪೂರ್ಣವಾಗಿ ಹೋಗುತ್ತೆ ಅಂತಲೇ ಹೇಳ್ಬೋದು. ಈ ಬಂಗು ಏನಕ್ಕೆ ಬರುತ್ತಪ್ಪ ಅಂದರೆ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹಿಂದೆ ಎಲ್ಲರೂ ಸಹ ದೊಡ್ಡವರು ಹೇಳ್ತಾ ಇರ್ತಾರೆ, ಬಂಗು ಬಂತಪ್ಪ ಅಂದರೆ ಮನೆಗೆ ಒಂದು ಏನಾದರೂ ಒಂದು ನಮಗೆ ಒಂದು ಕೆಟ್ಟದ್ದಾಗುತ್ತೆ ಅನ್ನೋದಕ್ಕೆ. ಇದು ಕೆಲವರಲ್ಲಿ ಬರುವಾಗ ಒಳ್ಳೆಯದಾದರೆ ಹೋಗುವಾಗ ಕೆಟ್ಟದ್ದಾಗುತ್ತಂತೆ. ಇನ್ನು ಕೆಲವರಲ್ಲಿ ಬರುವಾಗ ಕೆಟ್ಟದ್ದಾದರೆ ಹೋಗುವಾಗ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಅಷ್ಟು ಸುಲಭವಾಗಿ ಹೋಗೋದಿಲ್ಲ ಇದು. ಬಂತಪ್ಪ ಅಂದರೆ ಕೆಲವರಿಗೆ 2 ವರ್ಷ, 7 ವರ್ಷ ಅಥವಾ 15 ವರ್ಷ, 18 ವರ್ಷಗಳ ಕಾಲ ಮುಖದ ಮೇಲೆ ಹಾಗೇ ಇರುತ್ತೆ ಇದು. ಎಷ್ಟೇ ಒಂದು ನಾವು ಚಿಕಿತ್ಸೆ ಪಡೆದ್ರೂ ಸಹ ಇದು ಹೋಗೋದಿಲ್ಲ. ಇದು ಬಂದಾಗ ಈ ರೀತಿ ನಾವು ಮನೆಯಲ್ಲಿ ಸಮಸ್ಯೆಗಳನ್ನ ನಾವು ಎದುರಿಸ್ಬೇಕಾಗುತ್ತದೆ. ಅದು ಏನು ಅನ್ನೋದನ್ನು ನೋಡೋಣ ಸ್ನೇಹಿತರೆ. ಇದಕ್ಕೆ ಮನೆ ಮದ್ದನ್ನು ನೋಡೋಣ ನಾವು. ಈ ರೀತಿಯಾಗಿ ಎಲ್ಲರ ಮನೆಯಲ್ಲೂ ಸಹ ಒಂದು ಗಂಧದ ತೇಯುವಂಥ ಚಕ್ಕೆ ಅಥವಾ ಗಂಧದ ಕೊರಡು ಅಂತ ಇದ್ದೇ ಇರುತ್ತೆ. ಅದನ್ನು ನಾವು ಮನೆಯಲ್ಲಿ ನಾವು ಸುಲಭವಾಗಿ ಮನೆ ಮದ್ದನ್ನು ನಾವು ಮಾಡ್ಕೋಬಹುದು. ಇದನ್ನು ಹಚ್ಚೋದ್ರಿಂದ ಈ ಒಂದು ಬಂಗು ಕಲೆ ಅನ್ನುವಂಥದ್ದು ಕಡಿಮೆ ಆಗುತ್ತೆ. ನೋಡಿ, ನಾವು ಚೆನ್ನಾಗಿ ತೇಯಬೇಕಾಗುತ್ತದೆ ಗಂಧವನ್ನು. ಒಂದು ವೇಳೆ ಈ ರೀತಿಯಾದಂಥ ಗಂಧದ ಚಕ್ಕೆ ಇಲ್ಲ ಮನೆಯಲ್ಲಿ ಅಂದರೆ ನಾವು ಗ್ರಂಥಿಕೆ ಅಂಗಡಿಯಲ್ಲಿ ಗಂಧದ ಪೌಡರ್ ಅಂತ ಸಿಗುತ್ತೆ. ಇದು ಅದನ್ನು ತಗೊಳ್ಳಿ. ಗಂಧದ ಪೌಡರನ್ನು ಸಹ ತಗೊಂಡು ನಾವು ಹಚ್ಬೋದು, ಅಪ್ಲೈ ಮಾಡ್ಬೋದು. ಚೆನ್ನಾಗಿ ಒಂದು 10 ರಿಂದ 15 ನಿಮಿಷ ತೇಯಬೇಕಾಗುತ್ತದೆ ಇದನ್ನು, ಚೆನ್ನಾಗಿ ಗಂಧ ಬರೋ ತನಕ. ಇನ್ನು ಇದು ಬಂದಾಗ ಏನೆಲ್ಲ ನಾವು ಕಷ್ಟಗಳನ್ನ ಅನುಭವಿಸ್ಬೇಕಾಗುತ್ತದೆ ಬಂದವ್ರಿಗೆ ಗೊತ್ತಿರುತ್ತೆ. ಇದು ಬಂದಾಗ ಅಬ್ಬಾ ಇದು ಬಂತು ಅಂದರೆ ನಮಗೇ ಗೊತ್ತದು, ನಾವು ಎಷ್ಟೊಂದು ಕಷ್ಟವನ್ನು ಅನುಭವಿಸಿದ್ದೀವಿ ಅಂತಾರೆ. ಅದು ಏನೆಲ್ಲ ಕಷ್ಟ ಬರುತ್ತೆ ಅನ್ನೋದಾದರೆ ಸ್ನೇಹಿತರೆ, ಇದು ಬಂದ ಮೇಲೆ ಸಮಸ್ಯೆಗಳು, ಅನೇಕ ಕಷ್ಟಗಳು, ಸಮಸ್ಯೆಗಳು ಎದುರಾಗುತ್ತವೆ ಅಂತಲೇ ಹೇಳ್ಬೋದು. ಕೋರ್ಟ್ ಕೇಸು, ಅಪವಾದಗಳು ಸಹ ಬರ್ತವೆ. ಬಂಗು ಇದ್ದವರ ಮನೆಯಲ್ಲಿ ಏಳಿಗೆ ಇರುವುದಿಲ್ಲ. ಆಮೇಲೆ ಯಾವುದೇ ಕೆಲಸ ಕಾರ್ಯಗಳು ಮಾಡಿದರೂ ಸಹ ಆಗೋದಿಲ್ಲ. ಮನೆಯಲ್ಲಿ ಶುಭ ಕಾರ್ಯಗಳಿಗೆ ಅಡ್ಡಿ ಆತಂಕ ಈ ರೀತಿಯಾಗಿ ಇರುತ್ತೆ. ಬಂಗು ಬರಲು ಕಾರಣ ಅಂತಂದರೆ, ನಾವು ಅಕಸ್ಮಾತ್ ನಾವು ಚಿಕ್ಕವರಿದ್ದಾಗ ಬಾಲ್ಯದಲ್ಲಿ ಗೊತ್ತೋ ಗೊತ್ತಿಲ್ಲದೆ ಅಥವಾ ದೊಡ್ಡವರಾದಾಗ ಗೊತ್ತಿದ್ದು ಸಹ ನಾವು ಕೆಲವೊಂದು ತಪ್ಪುಗಳನ್ನು ಮಾಡಿರ್ತೀವಿ. ಅಂದರೆ ಒಂದು ಹೊಸ್ತಿಲ ಮೇಲೆ ನಾವು ಕುಳಿತುಕೊಳ್ಳುವುದು, ಹೊಸ್ತಿಲನ್ನು ತುಳಿಯುವುದು, ಕಾಲಿನಿಂದ ಒದೆಯುವುದು, ಈ ರೀತಿಯಾದಂಥ ತಪ್ಪುಗಳನ್ನು ಮಾಡಿದರೂ ಸಹ ಅದು ಬಂಗು ಬರುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ. ಈ ಬಂಗಿನ ಸಮಸ್ಯೆ ಬಂದ ಮೇಲೆ ನಾವು ಅನೇಕ ಕಷ್ಟಗಳನ್ನು, ನಾವು ನೋವುಗಳನ್ನು ಅನುಭವಿಸಿರ್ತೀವಿ ನಾವು. ಇನ್ನು ಇದಕ್ಕೆ ಪರಿಹಾರನೂ ಸಹ ನೋಡೋಣ. ನೋಡಿ, ಇದು ಗಂಧವನ್ನು ಚೆನ್ನಾಗಿ ಈ ರೀತಿಯಲ್ಲಿ ಗಂಧ ಬರೋ ತನಕ ನಾವು ತೇಯಬೇಕಾಗುತ್ತದೆ. ಈ ಒಂದು ಗಂಧವನ್ನು ತೇಯ್ದ ಮೇಲೆ ನಾವು ನೋಡಿ, ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಎಲ್ಲ ಮೆಡಿಕಲ್ ಶಾಪುಗಳಲ್ಲಿ ಸಿಗುತ್ತೆ, ಕಡಿಮೆ ರೇಟಲ್ಲೇ ಸಿಗುತ್ತೆ ಇದು. ಸೊ ಇದನ್ನು ತೊಗೊಂಡು ಬಂದು ಒಂದು ದಿನಕ್ಕೆ 1 ಕ್ಯಾಪ್ಸೂಲ್ಸನ್ನು ನಾವು ಇದಕ್ಕೆ ಆ್ಯಡ್ ಮಾಡ್ಕೋಬೇಕಾಗುತ್ತದೆ. ಇದನ್ನು ನೋಡಿ, ಚೆನ್ನಾಗಿ ಇದನ್ನು ಕಟ್ ಮಾಡಿಬಿಟ್ಟು ಇದರಲ್ಲಿ ಜೆಲ್ ಬರುತ್ತೆ. ಆ ಜೆಲ್ಲನ್ನು ನಾವು ಈ ಒಂದು ಗಂಧಕ್ಕೆ ನಾವು ಮಿಕ್ಸ್ ಮಾಡಬೇಕು, ವಿಟಮಿನ್ ಇ ಕ್ಯಾಪ್ಸೂಲ್ಸನ್ನು. ಈ ಒಂದು ಬಂಗುವಿನ ಸಮಸ್ಯೆ ಬಂದರೆ ಇದು ಒಂದು ಕೆಲವರು ಹೇಳ್ತಾರೆ ರಾಹುವಿನ ದೋಷ ಎಂದು ಹೇಳ್ತಾರೆ. ರಾಹು ಶನಿ ದೋಷದಿಂದ ಈ ಒಂದು ಬಂಗು ಬರುತ್ತೆ ಅಂತಲೂ, ರಾಹುವಿನ ದೃಷ್ಟಿ ನಮ್ಮ ಮುಖದ ಮೇಲೆ ಬಿದ್ದಾಗಲೂ ಸಹ, ಶನಿಯ ದೃಷ್ಟಿ ನಮ್ಮ ಮುಖದ ಮೇಲೆ ಬಿದ್ದಾಗಲೂ ಸಹ ಒಂದು ಈ ರೀತಿಯಾದಂಥ ಬಂಗು ಬರುತ್ತೆ ಅಂತ ಹೇಳ್ತಾರೆ. ಇದನ್ನು ಕೆಲವರು ನಂಬ್ತಾರೆ, ಕೆಲವರು ನಂಬೋದಿಲ್ಲ. ಆದರೆ ಎಷ್ಟೋ ಜನರು ಹೇಳೋ ಪ್ರಕಾರ ಈ ಬಂಗು ಬಂದ ಮೇಲೆ ಅನೇಕ ಕಷ್ಟಗಳನ್ನು ಅನುಭವಿಸಿರ್ತಾರೆ. ಇದು ಬಂದ ಮೇಲೆ ಎಂಥ ಕಷ್ಟಗಳು ನಾವು ಅನುಭವಿಸಿದ್ವಪ್ಪ ಅಂದರೆ ನಮಗೇ ಗೊತ್ತು, ದೇವರಿಗೆ ಮುಟ್ಟೋಗಿದೆ ಅಂತಲೂ ಸಹ ಹೇಳ್ತಾರೆ. ನೋಡಿ, ಈಗ ಚೆನ್ನಾಗಿ ಇದನ್ನೆಲ್ಲನೂ ಸಹ ಮಿಕ್ಸ್ ಮಾಡಿಕೊಂಡು ಒಂದು ಸ್ಪೂನಲ್ಲಿ ತೆಗಿಬೇಕಾಗುತ್ತದೆ ನಾವು. ಇದು ಒಂದು ರೀತಿ ನಾವು ವಿಟಮಿನ್ ಇ ಕ್ಯಾಪ್ಸೂಲ್ಸು ಅಂಟು ಥರ ಒಂಥರ ಅಂಟು ಥರ ಇರುತ್ತೆ. ಇದು ಚೆನ್ನಾಗಿ ನಾವು ಕೈಯಲ್ಲೇ ಎಲ್ಲ ಮಿಕ್ಸ್ ಮಾಡಿ ಈ ರೀತಿಯಲ್ಲಿ ಸ್ಪೂನಲ್ಲಿ ನಾವು
ತಗೋಬೇಕಾಗುತ್ತದೆ. ಇನ್ನು ರಾಹು ದೋಷ, ಶನಿ ದೋಷ ಬಂದ ಮೇಲೆ ನಾವು ಏನು ಮಾಡಬೇಕು ಇದಕ್ಕೆ ಅಂದರೆ, ನಾವು ಮಹಾಲಕ್ಷ್ಮೀ ದೇವಿ ಒಂದು ಹೊಸ್ತಿಲು ಅನ್ನುವಂಥದ್ದು ಲಕ್ಷ್ಮೀ ದೇವಿಯ ಸ್ವರೂಪ ಆಗಿರೋದ್ರಿಂದ ನಾವು ಅದ್ರ ಮೇಲೆ ಕುಳಿತುಕೊಳ್ಳುವುದು, ನಿಲ್ಲುವುದು, ಈ ರೀತಿಯೆಲ್ಲ ಚಪ್ಪಲಿಯಿಂದ ತುಳಿಯುವುದು ಮಾಡಿದರೆ ಬಂಗ್ ಬರುತ್ತೆ ಅಂತಲೇ ಕೆಲವೊಮ್ಮೆ ನಾವು ಹೇಳ್ತಾರೆ. ಈ ತಪ್ಪಿನ ಮಾಡಿದರೆ ರಾಹು ದೋಷ, ಶನಿ ದೋಷ ಬರುತ್ತೆ ಅಂತ ಹೇಳಿದೆ ನೋಡಿ. ಇದಕ್ಕೆ ಪರಿಹಾರ ಏನಪ್ಪ ಅಂದರೆ, ಪ್ರತಿ ಶುಕ್ರವಾರ ಅಥವಾ ಮಂಗಳವಾರದ ದಿನ ನಾವು 2 ಮಣ್ಣಿನ ದೀಪಗಳನ್ನು ನಾವು ಹೊಸ್ತಿಲಿಗೆ ಹಚ್ಚಿ ನಾವು ಲಕ್ಷ್ಮೀ ದೇವಿನೇ ಪ್ರಾರ್ಥಿಸ್ಕೊಳ್ಬೇಕು. ಮನೆಯ ಹೊರಗೆ ಹಚ್ಚಬೇಕು. ಇದನ್ನು ಹಚ್ಚಿಬಿಟ್ಟು, ನನ್ನಿಂದ ತಪ್ಪಾಗಿದೆ ತಾಯಿ, ನಮ್ಮ ಮನೆಗೆ ಕಷ್ಟಗಳು ಬಂದಿದ್ದಾವೆ, ಅವನ್ನೆಲ್ಲವನ್ನು ಸಹ ಕಡಿಮೆ ಮಾಡು ಅಂತಂದು ಹೇಳ್ಬಿಟ್ಟು ನಾವು ತಾಯಿ ಲಕ್ಷ್ಮೀ ಮಾತೆಯಲ್ಲಿ ನಾವು ಕೇಳ್ಕೊಳ್ಬೇಕಾಗುತ್ತದೆ. ಅಥವಾ ಮನೆಯ ಹೊರಗೆ ನಾವು ನಿಂಬೆಹಣ್ಣಿನ ದೀಪವನ್ನು ಸಹ ಹೊಸ್ತಿಲಿಗೆ ಹಚ್ಚಿ ನಮಸ್ಕರಿಸಿ, ಮತ್ತು ಮನೆ ದೇವರಿಗೂ ಸಹ ನಾವು ನಮ್ಮ ಒಂದು ಸಂಕಲ್ಪವನ್ನು ಮಾಡಬೇಕಾಗುತ್ತದೆ. ಈ ರೀತಿ ಮಾಡ್ತಾ ಬಂದರೆ ಸ್ವಲ್ಪ ಮಟ್ಟಿಗೆ ದೋಷಗಳು ಕಡಿಮೆ ಆಗ್ತವೆ. ಕ್ರಮೇಣ ಒಂದು ಬಂಗುವಿನ ಸಮಸ್ಯೆನೂ ಸಹ ಕಡಿಮೆ ಆಗುತ್ತೆ ಅಂತ ಹೇಳ್ಬಹುದು. ಇದರ ಜೊತೆಗೆ ನಾವು ತುಳಸಿ ದೇವಿಯ ಒಂದು ಆರಾಧನೆ, ತುಳಸಿಯ ಗಿಡವನ್ನು ಪೂಜೆ ಮಾಡುವಂತಹದ್ದನ್ನು ಸಹ ಮಾಡಿದರೆ ನಾವು ಕಷ್ಟಗಳು ಕಡಿಮೆ ಆಗ್ತವೆ. ಆಮೇಲೆ ಈಗ ಹೇಳಿರುವಂತಹ ಮನೆ ಮದ್ದು ಏನಂದರೆ, ಇದು ಗಂಧ ಮತ್ತು ವಿಟಮಿನ್ ಇ ಕ್ಯಾಪ್ಸೂಲ್ಸನ್ನು ನಾವು ಪ್ರತಿನಿತ್ಯ 2 ತಿಂಗಳ ಕಾಲ ಅಥವಾ 3 ತಿಂಗಳುಗಳ ಕಾಲ ನಾವು ಪ್ರತಿನಿತ್ಯ ರಾತ್ರಿ ಟೈಮಲ್ಲಿ ಹಚ್ಚಿ ಬೆಳಗ್ಗೆ ಎದ್ದು ತಣ್ಣೀರು ಅಥವಾ ಉಗುರು ಬೆಚ್ಚಗಿನ ನೀರಿನಲ್ಲಿ ತೊಳಿತಾ ಬಂದರೆ ಈ ಒಂದು ಬಂಗುವಿನ ಸಮಸ್ಯೆ, ಈ ಒಂದು ಏನು ಚರ್ಮದಲ್ಲಿ ನಮ್ಮ ಮುಖದಲ್ಲಿ ಕಲೆ ಆಗಿರುತ್ತೆ ನೋಡಿ ಕಪ್ಪುದು, ಅದು ಕಡಿಮೆ ಆಗುತ್ತೆ. ಆಮೇಲೆ ನಮ್ಮ ಒಂದು ರಾಹು ದೋಷ, ಶನಿ ದೋಷನೂ ಕಡಿಮೆ ಆದರೆ ಸಂಪೂರ್ಣವಾಗಿ ಹೋಗುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೆ ಒಂದು ಪರಿಹಾರ ಅಂತ ಹೇಳಿದೆ ನೋಡಿ, ಶುಕ್ರವಾರ ಮತ್ತು ಮಂಗಳವಾರ ದಿನ ದಯವಿಟ್ಟು ಒಂದು ದೀಪವನ್ನು ಹಚ್ಚಿಬಿಟ್ಟು ಹೊಸ್ತಿಲಿಗೆ ನಮಸ್ಕಾರವನ್ನು ಮಾಡಿ, ನಮ್ಮ ತಪ್ಪನ್ನು ಕ್ಷಮಿಸಿಬಿಡಿ, ನಮಗೆ ಬಂದಿರುವಂತಹ ಕಷ್ಟವನ್ನು ಕಡಿಮೆ ಮಾಡಿ ಅಂತ ಕೇಳ್ಕೊಂಡ್ರೆ ಖಂಡಿತವಾಗಿಯೂ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ, ಈ ಒಂದು ಮನೆ ಮದ್ದನ್ನು ಟ್ರೈ ಮಾಡಿ. ಒಂದು ವಾರದೊಳಗೆ ರಿಸಲ್ಟ್ ಗೊತ್ತಾಗುತ್ತೆ. ಅಪ್ಲೈ ಮಾಡಿದ ಮೇಲೆ ಶೈನಿಂಗ್ ಬರುತ್ತೆ. ಸ್ಕಿನ್ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಕಲರ್ ಅಂತುವುದು ಸ್ಕಿನ್ನಲ್ಲಿ ಚೇಂಜ್ ಆಗ್ತಾ ಬಂದು ಕ್ರಮೇಣ ಕಪ್ಪು ಕಲೆ ಹೋಗಿ ಮಾಮೂಲಿ ಯಾವ ರೀತಿ ಇತ್ತೋ ಮೊದಲು ಅದೇ ರೀತಿಯಾಗಿ ಆಗುತ್ತೆ ಸ್ನೇಹಿತರೆ. ಒಂದು ಸಾರಿ ಟ್ರೈ ಮಾಡಿ ನೀವು ಈ ಒಂದು ಮನೆಮದ್ದನ್ನು. ನಮ್ಮ ಒಂದು ಸ್ಕಿನ್ನಲ್ಲಿ, ಮುಖದಲ್ಲಿ ಬದಲಾವಣೆ ಆಗ್ತಾ ಬರುತ್ತೆ. ಒಂದು ಮುಖದ ಒಂದು ಕಲರ್ ಅನ್ನುವಂಥದ್ದು, ಆ ಒಂದು ಬೊಂಗುವಿನ ಕಲೆಯ ಒಂದು ಏನು ಕಪ್ಪಾಗಿರುತ್ತೆ ನೋಡಿ, ಅದು ಸಹ ಕಡಿಮೆ ಆಗ್ತಾ ಬರುತ್ತೆ. ಒಂದು ವಾರದೊಳಗೆ ರಿಸಲ್ಟ್ ಗೊತ್ತಾಗುತ್ತೆ. ಆದರೆ ನಾವು ಇದನ್ನು ಕ್ರಮೇಣವಾಗಿ 2ರಿಂದ 3 ತಿಂಗಳು ಹಚ್ತಾ ಬಂದರೆ, ಡೈಲಿ ಒಂದು ಕ್ಯಾಪ್ಸೂಲ್ಸು ಈ ರೀತಿಯಾಗಿ ಗಂಧವನ್ನು ಹಚ್ತಾ ಬಂದರೆ ಖಂಡಿತವಾಗಿಯೂ ಕಡಿಮೆ ಆಗುತ್ತೆ. ಇದನ್ನು ಟ್ರೈ ಮಾಡಿ ಅಂತ ಹೇಳ್ತಾ ನನಗೆ ತಿಳಿದಿರುವಂಥ ಮಾಹಿತಿನ ಶೇರ್ ಮಾಡಿದ್ದೀನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ.